ಕಲಬುರ್ಗಿಯ ಹಿಂದಿನ ಹೆಸರು ಗುಲ್ಬರ್ಗ. ಇದು ಕರ್ನಾಟಕದ ಉತ್ತರ ಭಾಗದಲ್ಲಿರುವ ಜಿಲ್ಲೆ. ಇದು ಬಹುಮನಿ ಸುಲ್ತಾನರ ಮೊದಲ ರಾಜಧಾನಿಯಾಗಿತ್ತು ಮತ್ತು ಇದರ ವಿಶಿಷ್ಟ ವಾಸ್ತುಶಿಲ್ಪ ಹಾಗೂ ಸಂಸ್ಕೃತಿಗೆ ಹೆಸರಾಗಿರುವಂತಹ ಈ ಜಿಲ್ಲೆ ಇದನ್ನು ತೊಗರಿ ಬೇಳೆಗಳ ನಾಡು ಅಂತಲೂ ಕರೀತಾರೆ. ಯಾಕೆಂದರೆ ಇಲ್ಲಿ ಕರ್ನಾಟಕದಲ್ಲಿ ಅತಿ ಹೆಚ್ಚು ತೊಗರಿ ಬೇಳೆಯನ್ನು ಉತ್ಪತ್ತಿ ಮಾಡ್ತಾರೆ. ಅದ್ಭುತವಾದ ಗುಲ್ಬರ್ಗಾ ಕೋಟೆ ಮತ್ತು ಪ್ರಸಿದ್ಧ ಖ್ವಾಜಾ ಬಂದಾ ನವಾಜ್ ದರ್ಗಾ ಕಲಬುರ್ಗಿಯನ್ನು ಇತಿಹಾಸ ಮತ್ತು ಆಧ್ಯಾತ್ಮದ ಕೇಂದ್ರವಾಗಿಸಿದೆ. ಗುಲ್ಬರ್ಗಾದಲ್ಲಿ ಸುಣ್ಣದ ಕಲ್ಲು ಅತಿ ಹೆಚ್ಚು ಇರುವುದರಿಂದ ಇಲ್ಲಿ ಸಿಮೆಂಟ್ ಕೈಗಾರಿಕೆಗಳು ಪ್ರಮುಖ ಆರ್ಥಿಕ ಮೂಲವಾಗಿದೆ. ಭೀಮಾ ನದಿಯ ಮೇಲೆ ನಿರ್ಮಿಸಲಾದ ಚಂದ್ರಂಪಳ್ಳಿ ಅಣೆಕಟ್ಟು ನೀರಾವರಿ ಮತ್ತು ಕುಡಿಯುವ ನೀರಿನ ಸೌಕರ್ಯವನ್ನು ಜಿಲ್ಲೆಗೆ ಒದಗಿಸುತ್ತಿದೆ. ಕಲಬುರಗಿಯಲ್ಲಿ ನಾವು ಇತಿಹಾಸದ ಅನೇಕ ತಾಣಗಳನ್ನು ನಾವು ನೋಡ್ಬೋದು. ನಾಗಾವಿ, ಇದು ಕಲ್ಯಾಣಿ ಚಾಲುಕ್ಯರ ಕಾಲದಲ್ಲಿ ಪ್ರಸಿದ್ಧ ಉನ್ನತ ಶಿಕ್ಷಣ ಕೇಂದ್ರವಾಗಿತ್ತು. ಹಾಗೆ ಮೌರ್ಯದ ಕಾಲದ ಸನ್ನತಿ ಹಾಗೂ ಕನಗನಹಳ್ಳಿ ಶಾಸನ ಇಲ್ಲಿ ದೊರೆತಿದೆ. ಉತ್ತರ ಕರ್ನಾಟಕದ ವಿದ್ಯಾರ್ಥಿಗಳಿಗೆ ಉನ್ನತ ಶಿಕ್ಷಣ ನೀಡುತ್ತಿರುವ ಕರ್ನಾಟಕದ ಕೇಂದ್ರ ವಿಶ್ವವಿದ್ಯಾಲಯ ಇಲ್ಲಿನ ಪ್ರಮುಖ ಸಂಸ್ಥೆಯಾಗಿದೆ. ಇತಿಹಾಸ, ಆಧ್ಯಾತ್ಮ, ಶಿಕ್ಷಣ, ಕೃಷಿ ಮತ್ತು ಆಧುನಿಕ ಅಭಿವೃದ್ಧಿ ಒಂದೇ ಭೂಮಿಯಲ್ಲಿ ಬೆರೆತಿರುವ ಕಲಬುರಗಿ ಕರ್ನಾಟಕದ ನಿಜವಾದ ಹೆಮ್ಮೆ. ಈ ವಿಡಿಯೋ ಇಷ್ಟ ಆಗಿದ್ದರೆ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಎಲ್ರಿಗೂ ಶೇರ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು.